ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧ ನಡೆಯೋದು ಕನ್ಫರ್ಮ್. ಸನ್ನಿವೇಶ ಹಂಗೆ ಇದೆ. ಯಾಕಂದ್ರೆ ಇಷ್ಟು ದಿನ ಈ ವಿಚಾರ ಬರೀ ಅಂತೆ ಕಂತೆಗಳಿಗೆ ಸೀಮಿತ ಆಗಿತ್ತು. ಆದ್ರೆ ಇವತ್ತು ಕೇಂದ್ರ ಗೃಹ ಇಲಾಖೆ ಎಲ್ಲ ರಾಜ್ಯಗಳಿಗೆ ನೀಡಿರುವಂತ ಹೈ ಅಲರ್ಟ್ ಸಂದೇಶ ಯುದ್ಧ ಫಿಕ್ಸ್ ಅನ್ನುವಂತ ಗುಮಾನಿಯನ್ನ ಹೆಚ್ಚು ಮಾಡ್ತಾ ಇದೆ. ಎಷ್ಟು ದಿನ ನೀವು ಇಸ್ರೇಲ್ ಹಾಗೆ ಯುಕ್ರೇನ್ ಅಲ್ಲಿ ನೋಡ್ತಾ ಇದ್ದಂತ ದೃಶ್ಯಗಳು ಇನ್ನೆರಡೇ ದಿನದಲ್ಲಿ ಭಾರತದಲ್ಲೂ ಕಾಣಿಸೋದಕ್ಕೆ ಶುರುವಾಗುತ್ತೆ. ಹಾಗಾದ್ರೆ ಏನಿದು ಯುದ್ಧದ ಸೈರನ್? ಈ ರಿಪೋರ್ಟ್ ನೋಡಿ. ಭಾರತ ಪಾಕ್ ಯುದ್ಧಕ್ಕೆ ಮೇ 7ಕ್ಕೆ ಸೈರನ್. ರಾಜ್ಯಗಳಿಗೆ ಸೈರನ್ಗೆ ಸಿದ್ಧರಾಗುವಂತೆ ಸಂದೇಶ. ಟಾರ್ಗೆಟ್ ಫಿಕ್ಸ್, ಟೈಮ್ ಕೂಡ ಫಿಕ್ಸ್. ಯುದ್ಧ ಸೈರನ್ ಮೊಳಗಿಸಲು ಭಾರತ ಸರ್ಕಾರ ಸಜ್ಜಾಗಿದೆ. ನೌಕಾಪಡೆಗಳ ಜೊತೆಗೆ ಹೈ ಸೆಕ್ಯೂರಿಟಿ ಮೀಟಿಂಗ್ ನಡೆಸಿರೋ ಪ್ರಧಾನಿ ನರೇಂದ್ರ ಮೋದಿ ದೇಶದ ಎಲ್ಲಾ ರಾಜ್ಯಗಳಿಗೂ ಯುದ್ಧಕ್ಕೆ ಸಿದ್ಧರಾಗುವಂತೆ ಪರೋಕ್ಷ ಸಂದೇಶ ರವಾನಿಸಿದ್ದಾರೆ. ಎಲ್ಲಾ ರಾಜ್ಯಗಳಿಗೂ ಸುರಕ್ಷತಾ ಮಾಕ್ ಡ್ರಿಲ್ ನಡೆಸುವಂತೆ ಕೇಂದ್ರದ ಗೃಹ ಇಲಾಖೆ ಸೂಚನೆ ಕೊಟ್ಟಿದೆ. ಕೇಂದ್ರ ಗೃಹ ಇಲಾಖೆ ಕೊಟ್ಟಿರುವ 5 ಅತ್ಯಂತ ತುರ್ತು ಸೂಚನೆಗಳೇನು ಅನ್ನೋದನ್ನ ನೋಡೋದಾದ್ರೆ, ಕೇಂದ್ರ ಗೃಹ ಇಲಾಖೆ ಆಯಾ ರಾಜ್ಯಗಳಿಗೆ ಮುಂಜಾಗ್ರತಾ ಸಂದೇಶ ನೀಡಿದ್ದು, ವಾಯುದಾಳಿ ನಡೆದ್ರೆ ಅಲರ್ಟ್ ನೀಡಲು ಸೈರನ್ಗಳನ್ನ ಆಕ್ಟಿವ್ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ದಾಳಿ ನಡೆದ್ರೆ ನಾಗರಿಕರಿಗೆ ರಕ್ಷಿಸಿಕೊಳ್ಳೋಕೆ ತರಬೇತಿ ನೀಡಬೇಕು. ವಿದ್ಯಾರ್ಥಿಗಳು ನಾಗರಿಕರಿಗೆ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲು ತರಬೇತಿ ನೀಡಬೇಕು. ದಾಳಿ ನಡೆದ್ರೆ ಟಾರ್ಗೆಟ್ ಕಣ್ಣಿಗೆ ಬೀಳದಂತೆ ಮನೆ, ರಸ್ತೆಗಳ ವಿದ್ಯುತ್ ದೀಪಗಳನ್ನ ಆರಿಸುವ ಬಗ್ಗೆ ತರಬೇತಿ ನೀಡಬೇಕು. ಪ್ರಮುಖ ಸ್ಥಳಗಳನ್ನ, ಸರ್ಕಾರಿ ಸ್ವತ್ತುಗಳನ್ನ ವೈರಿಗಳ ಕಣ್ಣಿಗೆ ಬೀಳದಂತೆ ರಕ್ಷಿಸಿಕೊಳ್ಬೇಕು. ತುರ್ತಾಗಿ ಜನರ ತೆರವು ಮತ್ತು ಅದಕ್ಕೆ ಸಂಬಂಧಿಸಿದ ಸೂಕ್ತ ತರಬೇತಿ ನೀಡಬೇಕು ಅಂತ ನಿರ್ದೇಶನ ನೀಡಿದೆ. ಮೇ 7ರಂದು ದೇಶದಾದ್ಯಂತ ಈ ಯುದ್ಧ ಮಾಕ್ ಡ್ರಿಲ್ ಮಾಡುವಂತೆ ನಿರ್ದೇಶಿಸಿದೆ. ಈ ಎಲ್ಲ ನಿರ್ದೇಶನಗಳನ್ನ ನೋಡಿದ್ರೆ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ಫಿಕ್ಸ್ ಎನ್ನಲಾಗ್ತಿದೆ. ರಾಷ್ಟ್ರೀಯ ಭದ್ರತೆ ಬಗ್ಗೆ ಹೈ ಸೆಕ್ಯೂರಿಟಿ ಮೀಟಿಂಗ್ ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, NSA ಮುಖ್ಯಸ್ಥ ದೋವಲ್ ಕೂಡ ಪಾಲ್ಗೊಂಡಿದ್ರು. ಸಭೆಯಲ್ಲಿ ಈ ತುರ್ತು ಸಂದೇಶವನ್ನ ಪ್ರಧಾನಿ ಮೋದಿ ರವಾನಿಸಿದ್ದಾರೆ. ಈಗಾಗಲೇ ವಾಯುಪಡೆ, ನೌಕಾಪಡೆ ಮತ್ತು ರಕ್ಷಣಾ ಕಾರ್ಯದರ್ಶಿಗಳ ಜೊತೆಗೂ ಪ್ರಧಾನಿ ಮೋದಿ ಕಳೆದೊಂದು ವಾರದಿಂದ ಸತತವಾಗಿ ಮ್ಯಾರಥಾನ್ ಸಭೆಗಳನ್ನು ನಡೆಸಿದ್ದಾರೆ. ಯುದ್ಧಕ್ಕೆ ಸಿದ್ಧ ನೌಕಾಪಡೆ, ವಾಯುಪಡೆಯಿಂದ ಸಂದೇಶ. ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ನೌಕಾಪಡೆ ಮತ್ತು ವಾಯುಪಡೆ ಮುಖ್ಯಸ್ಥರು ಕಳೆದ 2 ದಿನಗಳಿಂದ ಪ್ರತ್ಯೇಕ ಸಭೆಗಳನ್ನು ನಡೆಸಿದ್ರು. ಈ ವೇಳೆ ಯುದ್ಧಕ್ಕೆ ತಾವು ಸಿದ್ಧ ಅನ್ನೋ ಸಂದೇಶವನ್ನ ರವಾನಿಸಿದ್ರು ಎನ್ನಲಾಗ್ತಿದೆ. ಹೀಗಾಗಿ ಎಲ್ಲ ಸಿದ್ಧತೆಯನ್ನು ಪರಿಶೀಲಿಸಿರುವ ಪ್ರಧಾನಿ ಮೋದಿ ಈಗ ಸೈರನ್ ಸಂದೇಶ ರವಾನಿಸಿರುವುದು ಯುದ್ಧಕ್ಕೆ ರಣಕಹಳೆ ಮೊಳಗಿಸಿದಂತಾಗಿದೆ. ಯುದ್ಧ ಹಾಗೆ ಆಗುತ್ತೆ ಅನ್ನೋ ಬಗ್ಗೆ ನಿನ್ನೆಯೇ ರಕ್ಷಣಾ ಸಚಿವರು ಸುಳಿವು ಕೊಟ್ಟಿದ್ರು. आप सभी हमारे प्रधानमंत्री नरेंद्र मोदी जी को अच्छी तरह जानते हैं। उनकी कार्यशैली से भी अच्छी तरह परिचित है, उनकी दृढ़ता से भी अच्छी तरह परिचित। जोखिम उठाने का भाव किस तरीके से उन्होंने सीखा है अपने जिंदगी में, उससे भी आप अच्छी तरह समझते हैं। मैं आपको आश्वस्त करना चाहता हूं, प्रधानमंत्री मोदी जी के नेतृत्व में जैसा आप चाहते हैं वैसा होकर रहे। ನೀರು ನಿಲ್ಲಿಸಿದ್ದಕ್ಕೆ ಸೇಡು, ಪಾಕ್ನಿಂದ ಯುದ್ಧ ಘೋಷಣೆ. ಪಾಕಿಸ್ತಾನದಿಂದ ಕ್ಷಿಪಣಿ ಪರೀಕ್ಷೆ, ದಾಳಿಗೆ ಹಾಕಿದ್ಯಾ ಹೊಂಚೌ. ಪಾಕಿಸ್ತಾನಕ್ಕೆ ಸಿಂಧು ನದಿ ನೀರು ನಿಲ್ಲಿಸಿದ್ರೆ ಆಕ್ಟ್ ಆಫ್ ವಾರ್ ಎಂದಿದ್ದ ಪಾಕಿಸ್ತಾನ ಈಗ ಭಾರತದ ಮೇಲೆ ದಾಳಿಗೆ ಸಿದ್ಧವಾಗಿದೆ ಎನ್ನಲಾಗ್ತಿದೆ. ಹೀಗಾಗಿ ಪಾಕಿಸ್ತಾನ ತನ್ನ ಬಳಿ ಇರೋ ಫತಾ ಕ್ಷಿಪಣಿಯನ್ನ ಪರೀಕ್ಷೆ ನಡೆಸಿದೆ. ಪಾಪಿ ಪಾಕಿಸ್ತಾನಕ್ಕೆ ಟರ್ಕಿ ಸೇನಾ ನೆರವು ನೀಡಿದ್ದು, ಶಸ್ತ್ರಾಸ್ತ್ರ ಹೊತ್ತು ಟರ್ಕಿ ಯುದ್ಧ ನೌಕೆ ಕರಾಚಿ ಬಂದರು ತಲುಪಿದೆ. ರಫೇಲ್ಗೆ ಸೆಡ್ಡು ಹೊಡೆಯಲು ಚೀನಾ ನಿರ್ಮಿತ JF-17 ಫೈಟರ್ ಜೆಟ್ಗಳನ್ನ ಪಾಕಿಸ್ತಾನ ತನ್ನ ಗಡಿಯಲ್ಲೇ ನಿಯೋಜಿಸಿದೆ. ಚೀನಾದಿಂದ ಅಂಗಲಾಚೆ ಫೈಟರ್ ಜೆಟ್ಗಳನ್ನು ತರಿಸಿಕೊಂಡಿರೋ ಪಾಕ್ ಸರಗೋದ, ಮೌರಿಪುರ್ ಗಡಿಯಲ್ಲೇ ನಿಯೋಜಿಸಿದೆ. ಹೀಗಾಗಿ ಭಾರತ ಕೂಡ ಪ್ರತ್ಯೇಕ ಸಭೆಗಳ ಮೇಲೆ ಸಭೆ ನಡೆಸಿ ಸೈರನ್ ಮೊಳಗಿಸುವ ನಿರ್ಧಾರವನ್ನ ಕೈಗೊಂಡಿದೆ. ಮೋದಿ ಸಂಜೆಯ ಸಭೆಗೂ ಮೊದಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇವತ್ತು ಪ್ರತ್ಯೇಕ ಸಭೆ ನಡೆಸಿ ಪಾಕ್ ಕಟ್ಟಿ ಹಾಕೋದು ಹೇಗೆ ಎಂಬ ಬಗ್ಗೆ ಚರ್ಚೆ ನಡೆಸಿದ್ರು.
ಇಂದು ಬೆಳಗ್ಗೆ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮತ್ತು ಮೋದಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಭದ್ರತಾ ವಿಚಾರಗಳ ಕುರಿತು ರಕ್ಷಣಾ ಕಾರ್ಯದರ್ಶಿ ಜೊತೆ ಚರ್ಚಿಸಿದ್ದಾರೆ. ಅಲ್ಲದೆ ಸಂಜೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಗಡಿ ಭದ್ರತೆ, ಸದ್ಯದ ಪರಿಸ್ಥಿತಿ ಬಗ್ಗೆ ಚರ್ಚಿಸಿದ್ದಾರೆ. ಮತ್ತೊಂದು ಕಡೆ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರನ್ನ ಭೇಟಿಯಾದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಪಾಕ್ಗೆ ಆರ್ಥಿಕ ಹೊಡೆತ ಕೊಟ್ಟಿದ್ದಾರೆ. ಏಷ್ಯಾ ರಾಷ್ಟ್ರಗಳಿಗೆ ಸಾಲ ಒದಗಿಸೋ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ಗೆ ಮನವಿ ಮಾಡಿರೋ ನಿರ್ಮಲಾ ಸೀತಾರಾಮನ್ ಪಾಕಿಸ್ತಾನಕ್ಕೆ ಆರ್ಥಿಕ ನೆರವು ನೀಡದಂತೆ ಹೇಳಿದ್ದಾರೆ. ಪಾಕಿಸ್ತಾನ ಅತ್ತ ಚೀನಾ ಬಾಲ ಹಿಡಿದುಕೊಂಡು ಹೋಗಿದ್ರೆ ಈತ ಭಾರತದ ಬೆಂಬಲಕ್ಕೆ ರಷ್ಯಾ ಮತ್ತು ಜಪಾನ್ ನಿಂತಿದೆ. ಭಾರತಕ್ಕೆ ಉಗ್ರವಾದ ದಮನ ಮಾಡಲು ಸಂಪೂರ್ಣ ಸಹಕಾರವಿದೆ ಅಂತ ಸಂದೇಶ ರವಾನಿಸಿದ್ದಾರೆ. ಉಗ್ರ ಸಂಹಾರಕ್ಕೆ ಸರಣಿ ಮೀಟಿಂಗ್ ನಡೆಸುತ್ತಿದ್ದ ಹೊತ್ತಲ್ಲೇ ದೂರವಾಣಿ ಕರೆ ಮಾಡಿದ ಪುಟಿನ್ ಭಯೋತ್ಪಾದನೆ ವಿರುದ್ಧ ಹೋರಾಟಕ್ಕೆ ರಷ್ಯಾ ಸಹಕಾರ ನೀಡಲಿದೆ ಅಂತ ಹೇಳಿದ್ದಾರೆ. ನಿಮ್ಮ ಜೊತೆ ನಾವಿದ್ದೇವೆ ಎಂದು ಭರವಸೆ ನೀಡಿರೋ ಪುಟಿನ್ ಉಗ್ರರಿಗೆ ನೆರವು ನೀಡುವವರಿಗೂ ಶಿಕ್ಷೆ ಕೊಡಿ ಅಂತ ಹೇಳಿದ್ದಾರೆ. ಈತ ಜಪಾನ್ ಜೊತೆ ಭದ್ರತಾ ಒಪ್ಪಂದ ಮಾಡಿಕೊಂಡಿರೋ ಭಾರತ, ಜಪಾನ್ ರಕ್ಷಣಾ ಸಚಿವ ನಕತಾನಿ ಮತ್ತು ರಾಜನಾಥ್ ಸಿಂಗ್ ಸಹಿ ಹಾಕಿದ್ದಾರೆ. ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಭದ್ರತಾ ಕುರಿತು ಒಪ್ಪಂದ ಮಾಡಿಕೊಂಡಿದ್ದಾರೆ. ಒಂದೆಡೆ ಸರ್ಕಾರದ ಹಂತದಲ್ಲಿ ಹೀಗೆ ಯುದ್ಧ ಸಿದ್ಧತೆ ನಡೆದಿದೆ. ಗಡಿಯಲ್ಲಿ ಭಾರತೀಯ ಸೇನೆ ಕತ್ತಲಲ್ಲಿ ತಾಲೀಮು ನಡೆಸಿದೆ. ಪಂಜಾಬ್ನ ಫಿರೋಜ್ಪುರ್ನಲ್ಲಿ ಸೇನೆ ಯುದ್ಧದ ಸಮರಾಭ್ಯಾಸದಲ್ಲಿ ತೊಡಗಿದೆ. ಮನೆಗಳ ಹೊರಗೆ ಹಾಗೂ ಬೀದಿ ದೀಪಗಳನ್ನ ಆಫ್ ಮಾಡಿಸಿ ತಾಲೀಮು ಮಾಡ್ತಿದ್ದಾರೆ. ಪಾಕಿಸ್ತಾನದ ಪುಂಡ ಸೈನಿಕರು ಸತತ 11ನೇ ದಿನವೂ ಫೈರಿಂಗ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH